ಸರ್, ನೀವು ವಿದೇಶದಲ್ಲೆಲ್ಲ ಇದ್ದು ದೇಶವನ್ನ ವಿದೇಶದ ದೃಷ್ಟಿಕೋನದಿಂದಾನು ನೋಡುವಂತ ಒಂದು ಅವಕಾಶ ನಿಮಗೆ ಸಿಕ್ಕಿತ್ತು ಸರ್. ಇವತ್ತು ನೀವು ದೇಶದಲ್ಲೇ ಇದ್ದೀರಿ, ನಮ್ಮ ಜೊತೆ ಇದ್ದೀರಿ, ನಮ್ಮ ಬೆಂಗಳೂರಲ್ಲೇ ಇದ್ದೀರಿ. ಆದ್ರೆ ನೀವು ಕರಿಯರ್ ಶುರು ಮಾಡಿದಾಗ ಇದ್ದಂತ ಒಂದು ಭಾರತ, ಆ ಭಾರತದ ಬಗ್ಗೆ ಇದ್ದಂತ ಒಂದು ಅಭಿಪ್ರಾಯ, ಅನಿಸಿಕೆ, ಆ ಒಂದು ಇಮೇಜ್ ಇವತ್ತಿಗೆ ನೀವು ಹೋಲಿಕೆ ಮಾಡಿ ನೋಡಿದ್ರೆ ಯಾವ ರೀತಿಯ ವ್ಯತ್ಯಾಸಗಳು ನೀವು ಉಲ್ಲೇಖಿಸಬಹುದು? ಅಂದರೆ ಭಾರತ ಈಗ ಸುಮಾರು 50 ವರ್ಷ ಅಂತ ಇಟ್ಕೊಳ್ಳಿ, ನಾನು ಶುರು ಮಾಡಿದಾಗಲಿಂದ ಇದುವರೆಗೆ ಎಷ್ಟು ಚೇಂಜ್ ಆಗಿದೆ ಅನ್ನೋದನ್ನು ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ತೀನಿ. ನಾನು 1982 ಫಸ್ಟ್ ಪೋಸ್ಟಿಂಗು ಬೆಲ್ಜಿಯಂಗೆ ಹೋಗಿ ಅಲ್ಲಿ ಬ್ರಸಲ್ಸ್ನಲ್ಲಿ ಇರ್ತಾಯಿದ್ದೆ. ಅಲ್ಲಿ ಬೆಲ್ಜಿಯಮಲ್ಲಿದ್ದಾಗ ಅಲ್ಲಿ ನಮ್ಮ ಮನೆಯಿಂದ ಎಂಬೆಸಿವರೆಗೆ ಹೋಗ್ತಾ ದಾರಿನಲ್ಲಿ ಒಂದು ದೊಡ್ಡ ಒಂದು ಮಾಲ್ ಅಂತಾರಲ್ಲ, ಅಂಗಡಿಗಳು, ಎಲೆಕ್ಟ್ರಾನಿಕ್ಸು ಅದು ಇದು ಎಲ್ಲ ಇರೋದು. ಅಲ್ಲಿ ಒಂದು ಅಂಗಡಿ ಇರೋದು. ನಾನು ದಾರಿಲಿ ಹೋಗ್ತಾ ಇರುವಾಗ ಕೆಲವರು ಇಂಡಿಯನ್ಸು ಅಲ್ಲಿ ಬಂದು ನೋಡ್ತಾ ಇರೋರು. ಯಾಕಂದರೆ ಅವಾಗೆಲ್ಲ ಏನಿಲ್ಲ, ನೀವು ವಾಕ್ಮನ್ನು, ಇದು ಆಡಿಯೋ ರೆಕಾರ್ಡರ್ ಅಂದರೆ ಅದೇ ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ದೊಡ್ಡದು. ಅದನ್ನು ನೋಡ್ತಾ ಇದ್ದರೆ ಒಬ್ಬ ಪೊಲೀಸ್ ಅವನಲ್ಲಿ ಬರ್ತಾನೆ. ಬಂದು ಅವನು ಟ್ಯಾಪ್ ಮಾಡಿಬಿಟ್ಟು, ಇಂಡಿಯನ್ ಅಂತ. ಅವನು ಹಾಂ ಇಂಡಿಯನ್, ಏನೋ ಒಂದು ಸ್ವಲ್ಪ ಏನೋ ಇಂಡಿಯನ್ ಆಗೋದೇ ತಪ್ಪೇನೋ ಅಂದ್ಕೊಂಡು ಇಂಡಿಯನ್ ಅಂದರೆ ಅಸೈಲಮ್ ಅನ್ನೋರು. ಅಂದರೆ ಅವ್ರು ಅಂದ್ಕೊಳ್ತಾ ಇದ್ದಿದ್ದು ಅಸೈಲಮ್ ಕೇಳೋಕ್ಕೆ ಬಂದಿದೆಯಾ ಅಂತ. ಇಂಡಿಯನ್ ಅಂದರೆ ಅಸೈಲಮ್ ಆಶ್ರಯ ಕೇಳೋಕ್ಕೆ ಬಂದಿದೆಯಾ ಅಂತ. ಅದೇ ಒಂದು 20 ವರ್ಷ ಆದಮೇಲೆ ಪುನಃ ನಾನು ಬೆಲ್ಜಿಯಮ್ಗೆ ಪೋಸ್ಟ್ ಆಗಿದ್ದೆ. ಇದು ನಿಮ್ಮ ಮೊದಲನೇ ಅನುಭವ? ಅದು ಮೊದಲನೇ ಅನುಭವ. ಒಂದು 20 ವರ್ಷ ಆದಮೇಲೆ ಪುನಃ ಅದೇ ಬೆಲ್ಜಿಯಮ್ಗೆ ಹೋದೆ, ಯುರೋಪ್ನಲ್ಲಿ. ಅದೇ ಅಂಗಡಿ ಇತ್ತು. ಅಲ್ಲಿ ಇಂಡಿಯನ್ಸ್ ಸ್ವಲ್ಪ ಜಾಸ್ತಿ ಜನ ಆಗಿದ್ದರು, ಬಟ್ ಇಂಡಿಯನ್ಸು ಇಲ್ಲಿ ಇದ್ದರು. ಎಂಬೆಸಿ ಎಲ್ಲಿತ್ತು ಅಲ್ಲೇ ಇತ್ತು. ನಾನು ಹೋಗ್ತಾ ನೋಡ್ತಾ ಇದ್ದೀನಿ. ಇದೇ ಥರ ಅಲ್ಲೊಬ್ಬ ಇಂಡಿಯನ್ ಅಲ್ಲಿ ನಿಂತಿದ್ದಾನೆ. ಅದು ಈಗ ನೋಡ್ತೀಯಾನೆ. ಇವಾಗ ಅಲ್ಲಿ ಇದು ವಾಕ್ಮನ್ ಇಲ್ಲ, ಅದ್ರ ಬದಲು ಬೇರೆ CDs ಅದೆಲ್ಲ ಇದೆ. ಅದೇ ಒಂದು ಪೊಲೀಸ್ ಬರ್ತಾನೆ, ಟಚ್ ಮಾಡ್ತಾನೆ, ಇಂಡಿಯನ್ ಇವನು, ಎಸ್ ಇಂಡಿಯನ್, ಕಂಪ್ಯೂಟರ್ಸ್. ಅಂದರೆ ಹೇಗೆ ಇಂಡಿಯನ್ಸ್ ಅನ್ನೋದನ್ನು ನೋಡ್ತಾ ಇದ್ದ ರೂಪನೇ ಮೊದಲು ಬೇರೆ. ಎಲ್ಲರೂ 80s 90s ಏನು ಮಾಡ್ತಾಯಿದ್ರು, ಎಲ್ಲರೂ ನೋಡ್ತಾ ಇದ್ದಿದ್ದು ಅಂದರೆ ಅವರೆಲ್ಲ ಇಂಡಿಯನ್ಸ್ ಅಂದರೆ ಆಯ್ತಪ್ಪ, ಜನ ತುಂಬ ಇದ್ದಾರೆ, ಬಟ್ ಎಲ್ಲಿದ್ರೂ ಬೇರೆ ಬೇರೆ ದೇಶಗಳಿಗೆ ಭಿಕ್ಷಾ ಪಾತ್ರೆ ತೊಗೊಂಡು ಅವ್ರು ಯಾರು ಏಯ್ಡ್ ಕೊಡ್ತಾರೆ, ಯಾರು ನಿಮಗೆ ಹೆಲ್ಪ್ ಮಾಡ್ತಾರೆ ಅದನ್ನು ನೋಡ್ತಾ ಹೋಗ್ತಾರೆ ಹೊರತು ಇವರು ಗ್ರೋ ಆಗೋದಂತೂ ಇಲ್ಲ. ಗ್ರೋ ಆದರೆ ಈ ಹಿಂದೂ ಗ್ರೋತ್ ರೇಟ್ ಅಂತ ಇರೋದು, ಪಾಪ್ಯುಲೇಷನ್ ಗ್ರೋತ್ ರೇಟು, ಅದಕ್ಕಿಂತ ಜಾಸ್ತಿ ಹೋಗೋಕ್ಕಾಗಲ್ಲ. ಇಂಡಿಯಾ ಇನ್ನೇನಿದ್ರೂ ಈ ಥರನೇ ಇರಬೇಕು ಅನ್ನೋ ಥರ ಸುಮಾರು ಜನ ತೀರ್ಮಾನ ಮಾಡಿಬಿಟ್ಟಿದ್ರು. ಅದೇ ಈಗ ಹೋದರೆ ನೀವು ಯಾವುದೇ ದೇಶಕ್ಕೆ ಹೋಗಿ, ಯುರೋಪ್ ಆಗ್ಬೋದು, ಅಮೇರಿಕಾ ಆಗ್ಬೋದು, ಎಲ್ಲರೂ ಹೋಗಿ, ಇಂಡಿಯನ್ ಅಂದರೆ ಫ್ಯೂ ಥಿಂಗ್ಸು. ಒಂದು, ಇಂಟೆಲಿಜೆಂಟು. ಎರಡನೇದು, ಎಲ್ಲ ಇಂಡಿಯನ್ಸ್ಗೂ ಕಂಪ್ಯೂಟರ್ ಗೊತ್ತೇ ಇರುತ್ತೆ. ಮೂರನೇದು, ಅವರು ಲೋಕಲ್ ಸೋಷಿಯಲ್ ಏಯ್ಡು ಸಪೋರ್ಟ್ ಇರುತ್ತಲ್ಲ, ಅದನ್ನು ಅವ್ರಿಗೆಲ್ಲ ಗೊತ್ತು. ಯಾರು ಇಂಡಿಯನ್ಸ್ ಬಂದ್ಬಿಟ್ಟು ಅಲ್ಲಿ ಇದಕ್ಕೋಸ್ಕರ, ಆಲ್ಮ್ಸ್ಗೋಸ್ಕರ ಅಥವಾ ಅವ್ರು ಕೊಡೋ ದುಡ್ಡುಗೋಸ್ಕರ ಕಾಯಲ್ಲ ಅಂತ ಅಂದ್ಬಿಟ್ಟು. ನಾಲ್ಕನೇದು, ಪೊಲಿಟಿಕಲ್ ಅದು ಇದಕ್ಕೆ ಸಿಕ್ಕಾಕೊಳ್ಳಲ್ಲ, ಏನೂ ಮಾಡಲ್ಲ. ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾರೆ, ಸಂಬಳ ತೊಗೊಳ್ತಾರೆ ಅಥವಾ ದುಡ್ಡು ಮಾಡ್ಕೊಳ್ತಾರೆ, ಅವ್ರ ಪಾಡ್ಗೆ ಕ್ವೈಟಾಗಿ ಜೀವನ ಮಾಡ್ತಾರೆ. ಅಂದರೆ ಒಂದು ಈಗ ಭಾರತದವರು ಅಂದರೆ ನಿಮಗೆ ಯಾವುದೇ ದೇಶಕ್ಕೆ ಎಲ್ಲಿಗೆ ಹೋದ್ರೂ ಬೆಲೆ ಇದೆ. ಇನ್ನೊಂದು, ಫಾರ್ ಎಕ್ಸಾಂಪಲ್, ಚೈನಾ ಪ್ರಬಲವಾಗ್ತಾ ಇದೆ ಅಂದರೆ ಬಹಳ ಜನ ಅಯ್ಯೋ ಪ್ರಬಲವಾಗ್ತಾ ಇದೆಯಲ್ಲಪ್ಪ, ಏನು ತೊಂದರೆ ಆಗುತ್ತೋ ಏನೋ, ಹೇಗಾಗುತ್ತೋ ಅಂತ ಯೋಚನೆ ಮಾಡ್ತಾರೆ. ಅದೇ ಭಾರತ ಪ್ರಬಲ ಆಗ್ತಾ ಇದೆ ಅಂತ ಗೊತ್ತಾದರೆ ಎಲ್ರಿಗೂ ಅನ್ಸೋದೆ ಪರವಾಗಿಲ್ಲಪ್ಪ, ಭಾರತ ಪ್ರಬಲವಾಗ್ತಾ ಇದೆ ಅಂದರೆ ಪೀಸ್ಫುಲ್ಲು. ಎಲ್ಲಿದ್ರೂ ಎಲ್ಲಿ ಪೀಸ್ ಬೇಕೋ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಪ್ಲೀಸ್. ಸೊ ಎಷ್ಟು ಅಂತ ಈಗೇನು ಬೇಡ, ನಿಮಗೆ 4-5 ವರ್ಷದಿಂದ ನೀವು ಕೋವಿಡ್ ಬಂದಾಗ ನೋಡ್ತಾ ಇದ್ರಲ್ಲ, ಎಲ್ಲೆಲ್ಲಿ ಈ ಫೈಸರು ಆ ಥರ ಕಂಪ್ನಿಗಳೆಲ್ಲ ಏನೇನು ಅದನ್ನು ಅವರು ವ್ಯಾಕ್ಸಿನನ್ನು ಕೊಡಬೇಕು ಅಂತಂದರೆ ಅವ್ರು ಬರೀ ವ್ಯಾಕ್ಸಿನ್ ಕೊಡೋದಲ್ಲ, ಅದಕ್ಕೆ ಏನೇನು ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡಿದ್ರು ಅಂದರೆ ಅಮೇರಿಕನ್ ಫೋರ್ಸಸ್ನಲ್ಲಿಡಬೇಕು, ಇನ್ನೇನೋ ಮಾಡಬೇಕು ಅಂತ ಎಲ್ಲ ಕಂಡೀಷನ್ಸ್ ಹಾಕ್ತಾಯಿದ್ರು. ಆದರೆ ಇಂಡಿಯಾ ಏನು ಮಾಡ್ತು? ಇಂಡಿಯಾದಲ್ಲಿ ಇಲ್ಲೇ ವ್ಯಾಕ್ಸಿನ್ ಮಾಡಿ ಎಷ್ಟೊಂದು ದೇಶಗಳಿಗೆ ವ್ಯಾಕ್ಸಿನ್ ಸಿಗದೇ ಇರೋಂಥ ಕಡೆಯೆಲ್ಲ ನಾವು ಧಾರಾಳವಾಗಿ ಅವ್ರಿಗೆ ಎಷ್ಟು ಕೊಡಬೇಕಾಗತ್ತೆ ಅದನ್ನೆಲ್ಲ ಕೊಟ್ವಿ. ಸೊ ಈ ಥರ ಭಾರತದ ಇಮೇಜ್ ಇವಾಗ ಯಾವ ಥರ ಆಗಿದೆ ಎಲ್ಲಿ ಅಂದರೆ, ಒಂದೇ ಒಂದು ವಿಷಯ ನಿಮ್ಗೆ ಹೇಳ್ತೀವಿ, ನಾವು ಅಮೆರಿಕಾ ಜೊತೆನೂ ಫ್ರೆಂಡ್ಸ್ ಆಗಿದ್ದೀವಿ, ರಷ್ಯಾ ಜೊತೆನೂ ಫ್ರೆಂಡ್ಸ್ ಆಗಿದ್ದೀವಿ, ಚೈನಾ ಜೊತೆನೂ ಫ್ರೆಂಡ್ಸ್ ಆಗಿದ್ದೀವಿ.
ಅರಬ್ ಕಂಟ್ರಿ ಒಂಥರ ಅಂದರೆ ಎಷ್ಟು ಬೇಕು ಅಷ್ಟು ನಾವು ಎನಿಮಿ ಅಂದರೆ ಅಲ್ಲಿ ಲ್ಯಾಂಡ್ ಇಶ್ಯೂಸ್ ಇದೆ. ಬಟ್ ಆ ಲ್ಯಾಂಡ್ ಇಶ್ಯೂಸ್ಗೆ ನಾವು ಒಂಥರ ಅದಕ್ಕೋಸ್ಕರ ಅಂದ್ಕೊಂಡು ಎಲ್ಲ ಬೇರೆದನ್ನೆಲ್ಲ ಬಿಟ್ಟು ಎನಿಮಿಟಿ ಇಲ್ಲ, ದ್ವೇಷ ಇಲ್ಲ. ಯಾಕೆಂದರೆ ಇವಾಗ ನಮ್ಮ ಟ್ರೇಡ್ ತೊಗೊಂಡ್ರೆ ನಾವು ಚೈನಾ ಜೊತೆ ಮ್ಯಾಕ್ಸಿಮಮ್ ಇದೆ. ಇವಾಗ ಅರಬ್ ಕಂಟ್ರೀಸ್ಗೆ ಹೋದರೆ ನಾವು ಇರಾನ್ ಜೊತೆನೂ ಇದ್ದೀವಿ, ಓಕೆ, ಸೌದಿ ಅರೇಬಿಯಾ ಜೊತೆನೂ ಇದ್ದೀವಿ, UAE ಜೊತೆನೂ ಇದ್ದೀವಿ, ಕಟಾರ್ ಜೊತೆನೂ ಇದ್ದೀವಿ, ಒಮಾನ್ ಜೊತೆನೂ ಇದ್ದೀವಿ, ಎಲ್ಲರ ಜೊತೆನೂ ಇದ್ದೀವಿ. ಅಂದರೆ ಏನಾಗಿದೆ ಅಂತಾರೆ, ಒಂಥರ ಭಾರತ ಒಂದು ರೀತಿ ಎಲ್ಲರ ಜೊತೆ ಸ್ನೇಹಮಯಿಯಾಗಿದೆ. ಎರಡನೇದಾಗಿ ಅದು ಪೊಲಿಟಿಕಲಿ, ಎಕನಾಮಿಕಲಿ, ಸ್ಟ್ರಾಟಜಿಕಲಿ ಅದರ ಇಂಪಾರ್ಟೆನ್ಸು ಗ್ಲೋಬಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಏನು ಅಂದರೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭದಲ್ಲಿ ಹೇಳೋದಂದರೆ, ಈಗ ಯಾರೇ ಆಗಲಿ ನಾನು ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ. ಓಕೆ, ಆ ಯುಗ ಈಗ ಶುರು ಆಗ್ತಿದೆ ಅಂತ ಶುರು ಆಗ್ತಾ ಅರ್ಥ ಇರೋದಷ್ಟೇ ಅಲ್ಲ, ನೆಕ್ಸ್ಟು ಇನ್ನು 2, 3, 4, 5 ದಶಕಗಳಲ್ಲಿ ಭಾರತ ಅಭಿವೃದ್ಧಿ ಆಗ್ತಾನೆ ಹೋಗುತ್ತೆ. ಭಾರತದ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಪ್ರಪಂಚದಲ್ಲಿ. ಆ್ಯಂಡ್ ಭಾರತ ಪ್ರಬಲವಾದಷ್ಟು ಎಲ್ರಿಗೂ ಭಾರತ ಪ್ರಬಲವಾಗ್ತಾ ಇದಲ್ಪ ಪರವಾಗಿಲ್ಲಪ್ಪ ಅಂತ ಅನಿಸುತ್ತೆ ಹೊರತು, ಅಯ್ಯೋ ಭಾರತ ಪ್ರಬಲವಾಗ್ತಾ ಇದೆಯಲ್ಲ ಏನಾಗ್ಬಿಡ್ತು ಅಂತ ಯಾರಿಗೂ ಯೋಚನೆ ಇಲ್ಲ. ಆದ್ದರಿಂದ ಭಾರತದಲ್ಲಿ ಈಗ ಹುಟ್ಟಿ ಬೆಳೆದು ಮಾಡ್ತಾ ಇರೋರಿಗೆ ಐ ಥಿಂಕ್ ಅವರೆಲ್ಲ ಎಷ್ಟು ಸಂತೋಷ ಅಷ್ಟೆಲ್ಲ ಹೆಮ್ಮೆ ಇರಬೇಕು.